ಸನ್ನಿವೇಶಗಳು, ಋತುಗಳು ಅಥವಾ ಹವಾಮಾನವನ್ನು ನಮ್ಮಿಂದ ಬದಲಾಯಿಸಲು ಸಾಧ್ಯವೇ ಇಲ್ಲ, ಏಕೆಂದರೆ ಇವೆಲ್ಲವೂ ಪ್ರಕೃತಿಗೆ ಸಂಬಂಧಿಸಿದವು. ಆದರೆ ಇವುಗಳ ತಂಟೆಗೆ ಹೋಗದೆ ನಮ್ಮನ್ನು ಮಾತ್ರ ನಾವು ಬದಲಿಸಿಕೊಳ್ಳಲು ಸಾಧ್ಯವಿದೆ ಎಂಬುದನ್ನು ಮರೆಯಬೇಡಿ. ನಾವು ಯಾವ ಕೆಲಸವನ್ನು ಆರಂಭಿಸುತ್ತೇವೆ ಎನ್ನುವುದು ಮುಖ್ಯ ವಿಚಾರವೇ ಅಲ್ಲ. ಅದನ್ನು ಆರಂಭಿಸಿದ ಬಳಿಕ ಅದಕ್ಕೊಂದು ಸೂಕ್ತವಾದ ಮುಕ್ತಾಯವನ್ನು ಹೇಗೆ ಕೊಡುವುದು ಎನ್ನುವುದು ಮುಖ್ಯವಾಗುತ್ತದೆ. ಮತ್ತೊಬ್ಬ ವ್ಯಕ್ತಿಯ ಜೊತೆಗಿನ ಮಿತ್ರತ್ವ ಎಂದರೆ ಕೇವಲ ತೋರ್ಪಡಿಕೆಗೆ ಇರಬಾರದು. ಅದೊಂದು ಜೀವಿತದ ಕೊನೆಯವರೆಗೆ ಇರುವ ಅರ್ಥಪೂರ್ಣವಾದ ಬಾಂಧವ್ಯವಾಗಿರಬೇಕು. ಬದಲಾಯಿಸಲಾಗದ ಪರಿಸ್ಥಿತಿ ಅಥವಾ ವ್ಯಕ್ತಿಯನ್ನು ಬದಲಾವಣೆಗೆ ಒತ್ತಾಯಿಸಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವುದು ಸಲ್ಲ. ಅದರ ಬದಲಾಗಿ ಯಾವ ಅಂಶವನ್ನು ಬದಲಾವಣೆ ಮಾಡಲು ಸಾಧ್ಯವಿದೆ ಎಂದು ತಿಳಿದುಕೊಂಡು ಅದಕ್ಕೆ ನಾವು ಶ್ರಮಿಸಬೇಕು. ಇದು ನಮ್ಮ ಜೀವನದಲ್ಲಿ ಬೇಕಾದ ಸಂತೋಷ ತರುತ್ತದೆ. ಎಷ್ಟೇ ದೊಡ್ಡ ಕೆಲಸ ಆಗಿರಬಹುದು, ಅದರ ಅಗಾಧತೆ ನೋಡಿ ಗಾಬರಿಯಾಗಬಾರದು. ಅದರ ಬದಲು ಆ ಕೆಲಸವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿದರೆ ಅದು ನಿಮಗೆ ಕಠಿಣ ಎನಿಸುವುದಿಲ್ಲ. ಸದಾ ನಾವು ಸಮಸ್ಯೆಯನ್ನು ಹೇಗೆ ನೋಡುತ್ತೇವೆ ಎಂಬುದು ಬಹಳ ಮುಖ್ಯ. ಜೀವನ ಒಂದು ರೀತಿ ನಾಣ್ಯವಿದ್ದಂತೆ. ಇದು ನಿಮ್ಮದಾಗಿರುವುದರಿಂದ ಹೇಗೆ ಬೇಕಾದರೂ ಹಾಗೆ ಖರ್ಚು ಮಾಡಿಬಿಡಬಹುದು. ಆದರೆ ನೆನಪಿರಲಿ, ಇದನ್ನು ಒಮ್ಮೆ ಮಾತ್ರ ಖರ್ಚು ಮಾಡಲು ಸಾಧ್ಯ. ಹೀಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮಲ್ಲಿರುವ ಜ್ಞಾನ ಎಂದರೆ ಡಬ್ಬದಲ್ಲಿರುವ ಪೇಂಟ್ ಇದ್ದಂತೆ. ಅದನ್ನು ಗೋಡೆಗೆ ಬೆಳೆದಾಗಲೇ ಅದರ ಮಹತ್ವ ತಿಳಿಯೋದು. ಬರೀ ಡಬ್ಬದಲ್ಲಿದ್ದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಜ್ಞಾನದಿಂದ ಸುತ್ತಲಿನ ಗೋಡೆಗೆ ವಿವೇಕದ ಬಣ್ಣ ಬಳಿಯಿರಿ. ನಮಗೆ ಸಂತೋಷ ಎನ್ನುವುದು ಹಲವು ರೀತಿಯಲ್ಲಿ ಉಂಟಾಗುತ್ತದೆ. ಆದರೆ ನಿಜವಾದ ಸಂತೋಷ ಎಂದರೆ ಮತ್ತೊಬ್ಬರು ನಮ್ಮನ್ನು ಹೊಗಳಿದ್ದರಿಂದಲೋ ಅಥವಾ ಇತರ ವಿಚಾರಗಳ ಬದಲು ನಿಸ್ವಾರ್ಥ ಕೆಲಸದಿಂದಲೋ ಸಿಗುವಂತಾಗಬೇಕು. ಪ್ರತಿಯೊಬ್ಬರೂ ಪ್ರಪಂಚದಲ್ಲಿನ ವ್ಯವಸ್ಥೆ ಬದಲಾಗಲಿ ಎಂದು ಪ್ರತಿಪಾದಿಸುತ್ತಾರೆ. ಆದರೆ ನನ್ನಲ್ಲಿ ಬದಲಾವಣೆಯಾಗಲಿ ಎಂಬ ಉತ್ಸಾಹ ಯಾರಲ್ಲಿಯೂ ಇರುವುದಿಲ್ಲ. ಹೀಗಾಗಿ ಮೊದಲು ನಾವು ಬದಲಾಗಿ ನಂತರ ಪ್ರಪಂಚ ಬದಲಾವಣೆಗೆ ಮುಂದಾಗಬೇಕು. ಕೆಟ್ಟ ಯೋಚನೆಗಳು ಎಂದಿಗೂ ಉತ್ತಮ ಜೀವನ ರೂಪಿಸುವುದಿಲ್ಲ. ಹೀಗಾಗಿ ನಿಮ್ಮ ಚಿಂತನೆಗಳು ಯಾವತ್ತೂ ಉತ್ತಮವಾಗಿರಲಿ. ಕೆಟ್ಟದರ ಬಗ್ಗೆ ಚಿಂತಿಸಿದಷ್ಟು ನಮಗೆ ನೋವುಗಳು ಹೆಚ್ಚು ಎಂಬುದರ ಬಗ್ಗೆ ನೆನಪಿರಲಿ. ತಪ್ಪುಗಳಿವೆಯಲ್ಲ, ಅವು ನೀವು ಪದೇ ಪದೇ ಪ್ರಯತ್ನಿಸುತ್ತಿದ್ದೀರಿ ಎಂಬುದಕ್ಕೆ ಪುರಾವೆಗಳು. ತಪ್ಪುಗಳಾದರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ, ಪ್ರಯತ್ನ ಮುಂದುವರೆಯಲಿ. ನಿರಾಸೆ, ಹಿನ್ನಡೆ, ಸೋಲುಗಳನ್ನು ನೀವು ಎಷ್ಟು ಚೆಂದವಾಗಿ ನಿಭಾಯಿಸುತ್ತೀರಿ ಎಂಬುದರ ಮೇಲೆ ನೀವು ಎಷ್ಟು ಬೇಗ ಯಶಸ್ಸನ್ನು ಗಳಿಸುತ್ತೀರಿ ಎಂಬುದನ್ನು ನಿರ್ಧರಿಸಬಹುದು. ಹೀಗಾಗಿ ಸೋಲಾದಾಗ ಅದನ್ನು ಸಮರ್ಥವಾಗಿ ನಿಭಾಯಿಸುವುದನ್ನು ಕರಗತ ಮಾಡಿಕೊಳ್ಳಿ.
ಮೌನ ಎನ್ನುವುದು ಯಾವತ್ತೂ ಸಮ್ಮತಿಯ ಲಕ್ಷಣ ಖಂಡಿತವಾಗಿಯೂ ಅಲ್ಲ. ಈ ದಿನ ಕೆಟ್ಟ ಘಟನೆ ಅಥವಾ ಪ್ರಸಂಗ ಸಂಭವಿಸಿದರೆ ಅದು ಈ ದಿನದ ವಿದ್ಯಮಾನವಷ್ಟೇ. ಅದನ್ನು ಈ ಜನ್ಮದ ಘಟನೆ ಎಂದು ಭಾವಿಸಬೇಕಿಲ್ಲ. ದಿನಗಳು ಕೆಟ್ಟದಿರಬಹುದು, ಆದರೆ ಜೀವನ ಹಾಗಾಗಿರುವುದಿಲ್ಲ. ಕೆಲವೊಂದು ಘಟನೆಗಳಿಂದ ನಮಗೆ ಅವಮಾನ ಮತ್ತು ಆಘಾತವಾಗುವುದು ಸಹಜ. ಆದರೆ ಯಾವತ್ತೂ ಅವುಗಳ ನೆನಪಿನಲ್ಲಿಯೇ ಜೀವನ ಸಾಗಿಸುವುದು ಉತ್ತಮ ಬೆಳವಣಿಗೆ ಅಲ್ಲ. ಆ ಘಟನೆಗಳನ್ನು ನಾವು ಮರೆಯಬೇಕು, ಆದರೆ ಅವುಗಳಿಂದ ಕಲಿತ ಪಾಠವನ್ನು ನಾವು ನೆನಪಿನಲ್ಲಿಡಬೇಕು. ಇನ್ನೂ ಹೆಚ್ಚಿನ ನುಡಿಮುತ್ತುಗಳಿಗಾಗಿ ತಪ್ಪದೇ ನಮ್ಮ ಕನ್ನಡದ ದಿವಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.